ಇಂಧನ ಇಲಾಖೆ ಸಚಿವ ಜಾರ್ಜ್ ಗಾಬರಿ ಆಗುವಂತಹ ಸ್ಟೋರಿ. ಒಬ್ಬಿಬ್ಬರಲ್ಲ 23 ನೌಕರರು ಸೇರಿ ಮಾಡಿದ ಗೋಲ್ಮಾಲ್ ಇದಾಗಿದೆ. ಹಿರಿಯ ಕಿರಿಯ ಅಧಿಕಾರಿ, ಲೆಕ್ಕಾಧಿಕಾರಿ, ಎಫ್ಡಿಸಿ, ಅಟೆಂಡರ್ ಸೇರಿದಂತೆ ಬರೋಬ್ಬರಿ 23 ಅಧಿಕಾರಿಗಳಿಂದ ಲೂಟಿಯಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಲಕ್ಷಕ್ಕೂ ಅಧಿಕ ಅವ್ಯವಹಾರ ಕೇಳಿ ಬಂದಿರುವಂತದ್ದು. ಇಂಧನ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಇಂಧನ ಇಲಾಖೆ ಸಚಿವ ಜಾರ್ಜ್ ಗಾಬರಿ ಆಗುವಂತಹ ಸ್ಟೋರಿ ಇದು. ಒಬ್ಬಿಬ್ಬರಲ್ಲ 23 ನೌಕರರು ಸೇರಿ ಮಾಡಿರುವಂತಹ ಗೋಲ್ಮಾಲ್ ಇದಾಗಿದೆ. ಹಿರಿಯ ಕಿರಿಯ ಅಧಿಕಾರಿ, ಲೆಕ್ಕಾಧಿಕಾರಿ, ಎಫ್ಡಿಸಿ ಜೊತೆಗೆ ಅಟೆಂಡರ್ ಸೇರಿದಂತೆ ಒಬ್ಬಿಬ್ಬರು ಬರೋಬ್ಬರಿ 23 ಅಧಿಕಾರಿಗಳಿಂದ ಲೂಟಿಯಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಲಕ್ಷಕ್ಕೂ ಅಧಿಕ ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಇಂಧನ ಸಚಿವರು ನೋಡ್ಲೇಬೇಕಾದಂತಹ ಸ್ಟೋರಿ ಇರುವಂತದ್ದು. ಇಂಧನ ಇಲಾಖೆ ಸಚಿವ ಜಾರ್ಜ್ ಗಾಬರಿ ಆಗುವಂತಹ ಸ್ಟೋರಿ ಇದೆ. ಒಬ್ಬಿಬ್ಬರಲ್ಲ 23 ನೌಕರರು ಸೇರಿ ಮಾಡಿರುವಂತಹ ಗೋಲ್ಮಾಲ್ ಇದಾಗಿದೆ. ಏನ್ ಮಾಡ್ತಿದ್ದೀರಾ? ನಿಮ್ಮ ಇಲಾಖೆಯಲ್ಲೇ ಆಗಿರುವಂತದ್ದು. ಹಿರಿಯ ಕಿರಿಯ ಅಧಿಕಾರಿ ಜೊತೆಗೆ ಲೆಕ್ಕಾಧಿಕಾರಿ, ಅಟೆಂಡರ್ ಕೂಡ ಸೇರ್ಕೊಂಡಿದ್ದಾರೆ. ಅಟೆಂಡರ್ ಸೇರಿದಂತೆ ಬರೋಬ್ಬರಿ 23 ಅಧಿಕಾರಿಗಳಿಂದ ಲೂಟಿಯಾಗಿರುವಂತದ್ದು. ಏನ್ ಮಾಡ್ತಿದ್ದೀರಾ ಸಚಿವರೇ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಲಕ್ಷಕ್ಕೂ ಅಧಿಕ ಅವ್ಯವಹಾರ ನಡೀತಾ ಇದೆ. ಕಣ್ಮುಚ್ಕೊಳ್ತಿದ್ದೀರಾ? ಏನ್ ಕತೆ? ಇಂಧನ ಸಚಿವರು ಏನ್ ಮಾಡ್ತಿದ್ದಾರೆ? ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಾಗಲಕೋಟೆ ವಿದ್ಯುತ್ ಪ್ರಸರಣ ನಿಗಮ ಕಚೇರಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಇನ್ನೊಬ್ಬರ ಖಾತೆಗೆ ಸರ್ಕಾರ ದುಡ್ಡು ಹಾಕಿ ಅವ್ಯವಹಾರ. ಜೂನ್ 2023ರಿಂದ ಜನವರಿ 2026ರವರೆಗೆ ನಡೆದಿರುವಂತಹ ಬಾಕಿ ವೇತನ, ದ್ವಿಗುಣ ವೇತನ, ತುಟ್ಟಿ ಭತ್ಯೆ, ಬೋನಸ್, ಹಬ್ಬದ ಮುಂಗಡ ಅಂತ ಮನಸೋ ಇಚ್ಛೆ ಹಣ ದುರ್ಬಳಕೆ ಮಾಡಿದ್ದಾರೆ. ಬರೋಬ್ಬರಿ 49 ಲಕ್ಷದಿಂದ 39 ಸಾವಿರ ರೂಪಾಯಿ ಅವ್ಯವಹಾರದ ಆರೋಪ ಕೇಳಿ ಬಂದಿದೆ. ಕರ್ತವ್ಯ ಲೋಪ ಹಿನ್ನೆಲೆ ನಿಬಂಧನೆ 11ರ ಅಡಿಯಲ್ಲಿ ಶಿಸ್ತು ಕ್ರಮ. ಆರೋಪ ಪಟ್ಟಿಯ ಮೂಲಕ 23 ಅಧಿಕಾರಿಗಳಿಗೆ ಸಿಬ್ಬಂದಿ ನೋಟಿಸ್ ನೀಡಿರುವಂತದ್ದು. ತನಿಖೆಯ ನಂತರ ಆರೋಪ ಸಾಬೀತಾದ್ರೆ 23 ಭ್ರಷ್ಟರು ಅಮಾನತ್ತಾಗ್ತಾರೆ. ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಬಾಗಲಕೋಟೆ ವಿದ್ಯುತ್ ಪ್ರಸರಣ ನಿಗಮ ಕಚೇರಿಯಲ್ಲಿ ಗೋಲ್ಮಾಲ್ ನಡೆದಿರುವಂತದ್ದು. ಇನ್ನೊಬ್ಬರ ಖಾತೆಗೆ ಸರ್ಕಾರದ ದುಡ್ಡು ಹಾಕಿ ಅವ್ಯವಹಾರ ನಡೆದಿರುವಂತಹ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಜೂನ್ 2023ರಿಂದ 2026ರವರೆಗೂ ಕೂಡ ಈ ಒಂದು ಡೀಲ್ ನಡೆದಿದೆಯಂತೆ. ಬಾಕಿ ವೇತನ, ದ್ವಿಗುಣ ವೇತನ, ತುಟ್ಟಿ ಭತ್ಯತೆ, ಹಾಗೆ ಬೋನಸ್, ಹಬ್ಬದ ಮುಂಗಡ ಅಂತ ಹೇಳಿ ಮನಸೋ ಇಚ್ಛೆ ಹಣವನ್ನ ದುರ್ಬಳಕೆ ಮಾಡಿದ್ದಾರಂತೆ. ಏನ್ ಮಾಡ್ತಿದ್ದಾರೆ ಇಂಧನ ಇಲಾಖೆಯ ಸಚಿವರು? ಇವೆಲ್ಲ ನೋಡ್ತಾ ಇಲ್ವಾ? ಬರೋಬ್ಬರಿ 49 ಲಕ್ಷದ 39 ಸಾವಿರ ರೂಪಾಯಿ ಅವ್ಯವಹಾರ ನಡೆದಿರುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ನಿಬಂಧನೆ 11ರ ಅಡಿಯಲ್ಲಿ ಶಿಸ್ತು ಕ್ರಮ ಈಗ ಜರುಗಿಸಲಾಗ್ತಾ ಇರುವಂತದ್ದು. ಆರೋಪ ಪಟ್ಟಿಯ ಮೂಲಕ 23 ಅಧಿಕಾರಿಗಳಿಗೆ, ಸಿಬ್ಬಂದಿಗೆ ಈಗ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಬಾಗಲಕೋಟೆ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತದ್ದು, ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಗಂಗಾ, ಏನು ಅಂದ್ರೆ ಇದು ಒಂದು ಅತಿ ಹೆಚ್ಚು ಒಂದು ಭ್ರಷ್ಟಾಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಈ ವಿದ್ಯುತ್ ಪ್ರಸರಣದಲ್ಲಿ ಏನು ಸಾರ್ವಜನಿಕರವಾಗಿ ಹೆಚ್ಚು ಸಂಪರ್ಕ ಇರೋದ ಹಿನ್ನೆಲೆಯಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ಈ ಸರ್ಕಾರದ ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬುದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಸುಮಾರು 23 ಅಧಿಕಾರಿಗಳು, ಅದರಲ್ಲಿ ಎಲ್ಲ ಹಿರಿಯ ಕಿರಿಯ ಸೇರಿದಂತೆ ಅಟೆಂಡರ್ ಸೇರಿ ಎಲ್ಲರೂ ಈ ಒಂದು ಗೋಲ್ಮಾಲಕ್ಕೆ ಒಂದು ಏನೊಂದು ನಡೆಸಿದಾರೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಗೋಲ್ಮಾಲ್ ಅಂದ್ರೆ, ನಿಮ್ಮ ವೇತನ 70,000 ಇದ್ದರೆ 1,50,000 ರೂಪಾಯಿ ಅವರು ವೇತನ ಹಾಕೋದು, ಮರಳಿ ಮತ್ತೆ ವಾಪಸ್ ಪಡೆದುಕೊಳ್ಳೋದು. ಹೀಗೆ ಸುಮಾರು ಜೂನ್ 2023ರಿಂದ ಇಲ್ಲಿವರೆಗೂ ಅದು
ಜನವರಿ 2026ವರೆಗೂ ಸಹ ಈ ತರ ಒಂದು ಅಮೌಂಟ್ ಬೇರೆಯವ್ರು ಹಾಕೋದು ಮತ್ತೆ ಅವ್ರಿಗೆ ವಾಪಸ್ ಕೊಡೋದು ಅಂತ ಇದೊಂದು ಅವ್ಯವಹಾರ ಮಾಡಿದ್ದಾರೆ. ಈ ಬಗ್ಗೆ ಏನು ಇಲಾಖೆ ಒಂದು ತನಿಖೆ ನಡೆಸಲು ಒಂದು ಆದೇಶ ಪತ್ರ ಸಹ ಒಂದು ಈಗಾಗಲೇ ನಮ್ಮ ಆರ್ಚಿವೈ ನ್ಯೂಸ್ಗೆ ಒಂದು ಸಿಕ್ಕಿದೆ. ಏನಂದ್ರೆ ಸುಮಾರು 23 ಜನ ಸೇರಿ 45 ಲಕ್ಷಕ್ಕೂ ಅಧಿಕ ಹಣವನ್ನು ಅವ್ಯವಹಾರ ಮಾಡಿದ್ದಾರೆ. ಈ ಬಗ್ಗೆ ಒಂದು ತನಿಖೆಗೆ ಆದೇಶ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಹ ಬೆಂಗಳೂರು ಒಂದು ಕಚೇರಿಯಿಂದ ಅವ್ರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನಿಮ್ಮ ಏನು ಈ ತರ ಒಂದು ಅವ್ಯವಹಾರ ನಡೆದ ಬಗ್ಗೆ ನಮಗೆ ಮಾಹಿತಿ ಕೇಳಿ ಬಂದಿದೆ, ಅದರ ಬಗ್ಗೆ ನೀವು ಏನು ಒಂದು ಉತ್ತರ ಕೊಡಿ ಅಂತ ಹೇಳಿ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಉತ್ತರ ಸರಿಯಾಗಿ ಕೊಳ್ಳೇ ಇದ್ದರೆ ನಿಮ್ಮ ಮೇಲೆ ನಾವು ಸೂಕ್ತ ಕ್ರಮ ಜರುಗಿಸುವಂತೆ ಅಂತ ಹೇಳಿ ಒಂದು ಆದೇಶ ಪತ್ರ ಸಹ ಒಂದು ಜಾರಿ ಮಾಡಿದ್ದಾರೆ. ಈ ಹಿನ್ನೆಲೆ ಈ 23 ಏನು ಅಧಿಕಾರಿಗಳಿದ್ದಾರೆ ಇವರ ಆರೋಪ ಸಾಬೀತಾದಲ್ಲಿ ಇವರು 23 ಅಧಿಕಾರಿಗಳನ್ನು ಅಮಾನತು ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲಿವರೆಗೂ ಏನು ಹಿರಿಯ ಅಧಿಕಾರಿಗಳು ಯಾಕೆ ಮೌನವಾಗಿದ್ರು ಮತ್ತೆ ಈ ಸಂಬಂಧಪಟ್ಟ ಸಚಿವರು ಏಕೆ ಮೌನವಾಗಿದ್ರು ಎಂಬುದು ಮಾತ್ರ ಈಗ ಪ್ರಶ್ನೆ ಆಗಿದೆ. ಇದು ಕೇವಲ ಇದು ಮೇಲ್ನೋಟಕ್ಕೆ ತಿಳಿದು ಬಂದ ಮಾಹಿತಿ. ಮತ್ತೆ ಇದು ಏನು ಒಳಗಡೆ ಆಂತರಿಕವಾಗಿ ಯಾವ್ಯಾವುಗಳು ಮತ್ತೆ ಲೆಕ್ಕಪತ್ರಗಳು ಸರಿಯಾಗಿ ಏನು ದಾಖಲೆ ತೋರಿಸುತ್ತಿಲ್ಲ. ಹೀಗಾಗಿ ಇದು ಸಮಗ್ರ ತನಿಖೆ ನಡೆದರೆ ಇದು ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆಯಬಹುದು ಎಂಬುದು ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆಗ್ತದೆ ಅಂತ ಹೇಳ್ಬೋದು. ಗಂಗಾ. ಎಸ್, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂಥದ್ದು. ಬಾಗಲಕೋಟೆ ವಿದ್ಯುತ್ ಪ್ರಸರಣ ನಿಗಮ ಕಚೇರಿಯಲ್ಲಿ ಈ ಒಂದು ಆರೋಪ ಕೇಳಿ ಬಂದಿದೆ. ಇನ್ನೊಬ್ಬರ ಖಾತೆಗೆ ಸರ್ಕಾರ ದುಡ್ಡು ಹಾಕಿ ಅವ್ಯವಹಾರ ನಡೆದಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಬಾಕಿ ವೇತನ ಹಾಗೆ ದ್ವಿಗುಣ ವೇತನ, ತುಟ್ಟಿ ಭತ್ಯತೆ, ಬೋನಸ್ ಜೊತೆಗೆ ಹಬ್ಬದ ಮುಂಗಡ ಅಂತ ಮನಸೋ ಇಚ್ಛೆ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ. ಬರೋಬ್ಬರಿ 49,39,000 ರೂಪಾಯಿ ಅವ್ಯವಹಾರ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಜೊತೆಗೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ನಿಬಂಧನೆ 11ರ ಅಡಿಯಲ್ಲಿ ಶಿಸ್ತು ಕ್ರಮಕ್ಕೆ ಈಗ ಮುಂದಾಗಿರುವಂತದ್ದು. ಇವರು 2024 ಆಗಸ್ಟ್ 2024ರಿಂದ ಹಿಡಿದೈತಲ್ಲ ಹೆಚ್ಚುವರಿ ವೇತನವನ್ನು ಮಾಡ್ಕೊಂತ ಬಂದಿದ್ರು. ಅದರಲ್ಲಿ ಮರಳಿ ಐತಲ್ಲ ಹಾಕುವಂಥ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಥ್ರೂ ಐತಲ್ಲ ವಾಪಸ್ ದುಡ್ಡನ್ನು ತೊಗೊಂಡಿರ್ತಾರೆ. ವಾಪಸ್ ದುಡ್ಡು ತೊಗೊಂಡ್ರು ಐತಲ್ಲ ಏನಂತಾರೆ, ಹೆಚ್ಚುವರಿ ಬಂದೈತಿ ಮತ್ತೆ ಯಾಕೆ ನಿಮ್ಗೆ ಸ್ಯಾಲ್ರಿ ಮಾಡೋನು ಅದನ್ನ ಐತಲ್ಲ ನಾವು ವಾಪಸ್ ರಿಕವರ್ ಮಾಡ್ಕೊಂತ ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಯಾವುದಾದ ದಾಖಲಾತಿಗಳನ್ನ ಕೊಡಲಾರದ ಐತಲ್ಲ ನಿಲ್ಸಿದಾರಲ್ರಿ, ಅದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟತಿ. ಇಲ್ಲಿ ದಾಖಲಾತಿಗಳನ್ನ ಕೇಳಿದ್ರು ಐತಲ್ಲ ಮ್ಯಾಲಿಂದ ಆರ್ಡರ್ ಬರ್ಲಿ ನೋಡೋನು ಮಾಡೋನು ಅನ್ಕೊಂತಾನ ಹೊಂಟಾರ್ರಿ. ಈಗ 6 ತಿಂಗಳಾಯ್ತು ನನ್ನ ಫ್ಯಾಮಿಲಿ ಕಂಡೀಷನ್ಸ್ ಯಾವ ರೀತಿ ಆಗ್ಬಿಟ್ಟೈತೆ ಅಂದ್ರೆ, ನಾನು ಹಾರ್ಟ್ ಪೇಷಂಟ್ ರೀ, ಮೆಡಿಕಲಿ ಐತಲ್ಲ ಫಿಟ್ ಇಲ್ಲ ಅಂತ ಐತಲ್ಲ ಹೋಗಿ ಹೇಳಿದ್ರು ನನಗೆ ಬಹಳ ತೊಂದರೆ ಐತ್ರಿ. ನನಗೆ ಟ್ಯಾಬ್ಲೆಟ್ಸಿಗೆ ದುಡ್ಡು ಇಲ್ಲ, ನನಗೆ ಆಕ್ಸಿಡೆಂಟ್ ಆಗೈತಲ್ಲ ಕೈ ಈ ಕಡೆ ಫ್ರಾಕ್ಚರ್ ಆಗೈತಿ, ನನಗೆ ಮೆಡಿಕಲ್ ಕರ ಅಟ್ಲೀಸ್ಟ್ ಒಂದ್ ಅರ್ಧ ವೇತನರ ಬಿಡುಗಡೆ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವ್ರ ಕಿವಿಗೆ ಯಾವ ತರಾನು ಹೊಂಟಿಲ್ಲ. ಎಲ್ಲರಿಗೂ ಹೋಗೈತಲ್ಲ ನಾವು ಅಕೌಂಟ್ ಆಫೀಸರ್ಗಳಿಗೆ ಕೇಳಿದೀವಿ, ಹಿರಿಯ ಸಹಾಯಕರಿಗೆ ಕೇಳಿದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕೇಳಿದೀನಿ. ಇವ್ರು ಎಲ್ಲರಿಗೂ ಕೇಳಿದ್ರು ಐತಲ್ಲ ತಾವು ಯಾವುದೇ ರೀತಿ ಉತ್ತರ ಕೊಡಾಕತ್ತಿಲ್ರಿ. ಇದ್ರೊಳಗ ಯಾವ ಉದ್ದೇಶಕ್ಕಾಗಿ ನಿಮ್ಮ ಅಮೌಂಟ್ ತಡೆ ಹಿಡಿದ್ರು ವೇತನವನ್ನು? ಇವರು ಏನ್ ಮಾಡಾಕತ್ತಾರ್ರಿ, ಹೆಚ್ಚುವರಿ ವೇತನ ಹಾಕೊಂತ ಹೊಂಟ್ ಬಿಟ್ಟಾರ. ಹೆಚ್ಚುವರಿ ವೇತನ ಹಾಕ್ಬೇಕಾದ್ರ ಪರಿಶೀಲನೆ ಮಾಡ್ಬೇಕಾದ್ರ ಐತಲ್ಲ ಒಂದು ಸಹಾಯಕ ಐತಲ್ಲ ಒಂದು ಅಟೆಂಡೆನ್ಸ್ ತಗೊಂಡ್ ಹಾಜರಾತಿ ಐತಲ್ಲ ಚೆಕ್ ಮಾಡಿ ಮ್ಯಾಲೆ ಕಳಿಸಿ, ಆ ನಂತರ ಹಿರಿಯ ಸಹಾಯಕರ ಪರಿಶೀಲನೆ ಮಾಡಿ, ಆ ನಂತರ ಲೆಕ್ಕಾಧಿಕಾರಿಗಳು ಅನುಮೋದನೆ ಮಾಡಿ, ಮುಂದ ಕ್ಯಾಶಿಯರ್ ಅದು ಐತಲ್ಲ ಬಟವಡಿ ಒಳಗ ಅದನ್ನೆಲ್ಲಾ ಇದನ್ನ ಮಾಡಿ ಕಳಿಸ್ತಾರ್ರಿ ಮ್ಯಾಲೆ. ಆ ನಂತರ ಸ್ಯಾಲ್ರಿ ಆಗುತ್ತೆ. ಇಷ್ಟೆಲ್ಲಾ ಮಂದಿ ಪರಿಶೀಲನೆ ಮಾಡ್ಲಾರ್ದನ ಐತಲ್ಲ ಇವ್ರು ಬೇಜವಾಬ್ದಾರಿಯಿಂದ ಮಾಡಿದ ಕೆಲಸಕ್ಕಾಗಿ ಇಷ್ಟು ಒದ್ದಾಡಕತ್ತೀವಿ ನೋಡ್ರಿ ನಾವು. ಎಷ್ಟು ಅಮೌಂಟ್ ನಿಮ್ಗೆ ಅಕೌಂಟ್? ಸುಮಾರು ಒಂದು 20 ಲಕ್ಷ ಅಮೌಂಟ್ ಬಂದಿತ್ರಿ. ಅದರಲ್ಲಿ ಐತಲ್ಲ ವಾಪಸ್ ಕಟ್ಟಿಸ್ಕೊಂಡಿದ್ದು ಉಂಟು. ವಾಪಸ್ ತಗೊಂಡಿದ್ದ ಅಮೌಂಟ್ನಾಗ ಒಂದು 12-13 ಲಕ್ಷ ಐತಲ್ಲ ವಾಪಸ್ ತಗೊಂಡಾರ. ಮತ್ತೆ 5 ಲಕ್ಷ ರೂಪಾಯಿ ಐತಲ್ಲ ನಾವು ಅಕೌಂಟ್ಗೆ ಜಮಾ ಮಾಡೀವಿ. 5 ಲಕ್ಷ ರೂಪಾಯಿ ಅಕೌಂಟಿಗೆ ಜಮಾ ಮಾಡಿದ್ರು ಐತಲ್ಲ ಸ್ಯಾಲ್ರಿ ಮಾಡ್ತೀವ್ರಿ ನಿಮ್ದಂತ ಅಂದವ್ರು ಐತಲ್ಲ ಸ್ಯಾಲ್ರಿ ಇನ್ನೂ ತನ ಮಾಡಕತ್ತಿಲ್ಲ. ನಾವು ಮತ್ತೆ ಕೇಳಕತ್ತೈತ್ ನೋಡ್ರಿ, ಫ್ಯಾಮಿಲಿ ಸಮೇತವಾಗಿ ನಮ್ಮ ಹೆಣ್ಮಕ್ಳು ನಾನು 3 ಮಂದಿ ಮಕ್ಳು ಬಾಡಿಗೆ ಮನ್ಯಾಗ ಇರ್ತೀವ್ರಿ. ಈ ಬಾಡಿಗೆ ಮನಿಯೊಳಗ ಜೀವನ ಹೆಂಗ್ ಸಾಗಿಸ್ಬೇಕ್ರಿ? 1 ತಿಂಗಳು ಸುಮ್ಮನಿದ್ದಾರೆ, 2 ತಿಂಗಳು ಸುಮ್ಮನಿದ್ದಾರೆ. ಈಗ 3ನೇ ತಿಂಗಳಿಗೆ ಅಂದ್ರೆ ಐತಲ್ಲ ಬೀದಿಗೆ ಬರುವಂತ ಪರಿಸ್ಥಿತಿ ಬರ್ತೈತಿ. ನಾವು ಕೇಳಿದೀವಿ ಎಷ್ಟು ಸಲ ಕೇಳ್ಕೊಂಡ್ರು ಐತಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಹೋಗಿ ಬೇಕಾದಂಗೆ ಭೇಟಿಯಾಗೇವಿ, ಅಕೌಂಟ್ ಆಫೀಸರ್ಗಂತರೂ ಲೆಕ್ಕ ಇಲ್ದಂಗೆ ಕೊಟ್ಟಿವಿ. ಇದ್ರ ಬಗ್ಗೆ ಐತಲ್ಲ ನಾವು ಲಿಖಿತವಾಗಿ ಐತಲ್ಲ ಕೇಳಿದ್ರು 5 ತಿಂಗಳ ಗಂಟ್ಲೆ ಸ್ಯಾಲ್ರಿ ಆಗಿಲ್ಲ. ಮೊನ್ನೆ
ಮೇ ಜೂನ್ ತಿಂಗಳನ್ಯಾಗ ಐತಲ್ಲ ಅವ್ರಿಗೆ ಲಿಖಿತವಾಗಿ ಬರೆದ್ರು ಅದ್ರ ಬಗ್ಗೆ ಐತಲ್ಲ ಒಂದು ಅನಿಸಿಕೆ ಏನು ಕೊಡಲಾರದನ ಐತಲ್ಲ ಸ್ಯಾಲ್ರಿಗಳನ್ನ ಹೋಲ್ಡ್ ಇಟ್ಕೊಂಡ್ ಕೂತಾರೆ. ಹೋಲ್ಡ್ ಇಟ್ಕೊಂಡಿದ್ ಎದಕ್ ಇಟ್ಕೊಂಡ್ ಕುಂತರಿ ಏನ್ ಇಟ್ಟಿರಿ ಅದನ್ನ ಏನಾರ ದಾಖಲಾತಿ ಕೊಡ್ಬೇಕು ಮನುಷ್ಯನಿಗೆ. ಏನು ದಾಖಲಾತಿ ಇಲ್ಲಾರ್ದನ ಐತ್ಲ ಹಂಗ ನೀವು 6 ತಿಂಗಳ ಗಂಟ್ಲೆ ಪೇಮೆಂಟ್ ಹಾಕೊಂಡ್ ಹೊಂಟ್ ಬಿಡಟ್ರ ಪೇಮೆಂಟ್ ಬಂದ್ ಮಾಡ್ಕೊಂಡ್ ಕುಂತ್ರ ನಮ್ಮ ಜೀವನ ಹೆಂಗಾಗತ್ತ ಅನ್ನೋದು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೆ ಬೇಕಾದಷ್ಟು ಸಾರಿ ಎಚ್ಚರಿಸಿದ್ರು ಐತಲ್ಲ ನೀ ಏನ್ ಮಾಡ್ಕೊಂತಿ ಮಾಡ್ಕೊ ಹೋಗು ಸರ್ ನಮ್ ಸಾಯುವಂತ ಪರಿಸ್ಥಿತಿ ಐತೆ ಅಂತ ಹೇಳಿವ್ರಿ ಅವ್ರಿಗೆ. ಸಾಯುವಂತ ಪರಿಸ್ಥಿತಿ ಐತೆ ಅಂತ ಹೇಳಿದ್ರು ಐತ್ಲ ಸತ್ರ ಅದ ನಿಮ್ಮ ಹಣೆ ಬರ್ರಿ ಅಂತಾರ. ಸರ್ ನಮಗೆ ನಾನು ಗಂಡಗೆ ಆರಾಮಿದ್ದಿಲ್ಲ ರೀ, ಹಾರ್ಟ್ ಆಪ್ರೇಷನ್ ಆಗಿತ್ತು ರೀ. ನಮ್ಗೆ ಅವು ಹೆಂಗೆ ಬಂದ ಅನ್ನೋದು ಗೊತ್ತಿಲ್ಲ. ಮತ್ತು ಆ 3 ತಿಂಗಳಿಂದ ಅವ್ರು ಎಚ್ಚರಿಸ್ಬೇಕಂದ್ರಿ ನಮಗೆ. ನನ್ನ ಗಂಡ ಎಚ್ಚರಿಸ್ಬೇಕಾಗಿತ್ತು ಅಂಥೇಳಿ ಚಿನ್ನಪ್ಪ ಗುಂಡರ್ ಸರ್ ನನಗೆ ಅಂದ್ರಿ. ಅವ್ರು ಎಚ್ಚರಿಸ್ಲಿಲ್ಲ, ನೀವು ಎಚ್ಚರಿಸ್ಬೇಕಾಗಿತ್ತು ಅಂತ ನಾ ಅಂದೆ ರೀ ಅವರಿಗೆ. ಅಮೌಂಟ್ ಹಾಕಿದವ್ರು ಯಾರು ಎಲ್ಲಿಂದ ಬಂತಂತ ಅಮೌಂಟ್ ಕ್ಯಾಶರಿಂದ ಬಂದಿರ್ಬೇಕು. ಯಾವ ಇಲಾಖೆಯಿಂದ? ನಿಮಗೆ ಎಷ್ಟು ಹಾಕಿದ್ರು? KB ರೀ. ನಿಮಗೆ ಎಷ್ಟು ಹಾಕಿದ್ರು? ನನ್ನ ಅಕೌಂಟಿಗೂ ಹಾಕ್ಯಾರಿ ಸರ್. ಎಷ್ಟು ಹಾಕಿದ್ರು? 3 ಲಕ್ಷ ಹಾಕ್ಯಾರಿ. ಅದನ್ನು ವಾಪಸ್ ಕೊಟ್ಟಿರಿ ನಾವು. ಅದು ನಿಮ್ಮ ಅಕೌಂಟ್ ಅದಕ್ಕೆ ಹಾಕಿದ್ರು ಅವ್ರು 3 ಲಕ್ಷ? ಅದು ಗೊತ್ತಿಲ್ಲ ರೀ ಸರ್ ನನಗೆ. ಅದು ಅವ್ರದ್ದು ಏನೇನಿತ್ತು ಯಾಂಬಲ್ರಿ ನನಗೆ ಗೊತ್ತಿಲ್ಲ ರೀ. ಅದು ಈಗ ಯಾವಾಗ ಆಗಿತ್ತು ರೀ ಇದಾಗ? ಇದು ಸೆಪ್ಟೆಂಬರ್ದಾಗ ಆಗಿತ್ತು ರೀ ಸರ್. ನೀವು ಯಾವಾಗ ಕೊಟ್ರಿ ವಾಪಸ್? ವಾಪಸ್ ಆಗ ರಿಟರ್ನ್ ಮಾಡೀವ್ರಿ ನಾವು ನಮ್ಮ ಬರಂತಲೇ ಮೋಶಿನ್ ಅನ್ನೋರಿಗೆ. ಈಗ ನೀವು ಹಿಂಗೆ ಆಗಿತ್ತು ಅನ್ನೋದು ಹೋಗಿ ಏನಂತ ಹೇಳಿದ್ರೆ? ಹೋಗಂತ 5-6 ತಿಂಗಳು ಆತ್ರಿ ಸರ್. ಹುಡುಗನ ತೊಗೊಂಡು ಅಡ್ಡಾಡೋದು ಹೀಗೆಲ್ಲ ಮಾಡೀವ್ರಿ. ಅದು ನಮಗೆ ಲೆಟ್ರ್ ಬರಲಿ ಅದನ್ನು ಬರಲಿ ಮತ್ತು ನಮ್ಮ ಜೊತೆನೂ ಅಸಭ್ಯವಾಗಿ ನಡ್ಕೊಂಡಾರ್ರಿ ಅವ್ರು. ಯಾರು? ಪ್ರಭು ಸಿಂಗ್ ಹಜಾರೆ ಸರ್ ರೀ, ಚಿನ್ನಪ್ಪ ಸರ್. ನಮ್ಗೆ ಗೊತ್ತಿಲ್ಲ ರೀ. ನನ್ನ ಗಂಡ ಹಾರ್ಟ್ ಆಪ್ರೇಷನ್ ಆಗಿ ಗುಳಿಗಿಲ್ಲ ಅಂದ್ರೂ ನಮ್ಗೆ ಗೊತ್ತಿಲ್ಲ ರೀ, ನಾವೇನು ಮಾಡೋಣ ಅಂತಂದಾರ್ರಿ. ಅದು ನಮ್ಗಿದ ಸಂಬಂಧ ಬರಂಗಿಲ್ಲ ಅಂತೆಲ್ಲ ಮಾತಾಡ್ಯಾರ ಸರ್. ಅವ್ರು ಕಾತರಿಕೆಯಾಗಿ ಮಾಡ್ತಿದ್ರು. ಅವ್ರಿಗಿದ ಅಕೌಂಟ್ ಒಳಗೆ ಸಂಬಂಧ ಇಲ್ಲರಿ ಸರ್. ಅವ್ರಿಗೆ ಹಾಕಿ ತಾವ ಇದನ್ನು ಮಾಡಿ ಅವ್ರ ಮ್ಯಾಗೆಲ್ಲ ಬೆದರಿಕೆ ಹಾಕಿ ಒಳ್ಳೆ ಅಮೌಂಟನ್ನು ಇಸ್ಕೊಂಡಾರ್ರಿ ಅವ್ರ ಕಡೆಯಿಂದ. ಎಷ್ಟು ತಿಂಗಳಿಂದ ಪೇಮೆಂಟ್ ಕೊಡ್ತಾರೆ? ಈಗ ಈ ತಿಂಗಳಿಂದ 6 ತಿಂಗಳು ಆತ್ರಿ ಸರ್. ಜನವರಿಲಿಂದ ನಮ್ಮ ಪೇಮೆಂಟ್ ಹೋಲ್ಡ್ ಐತ್ರಿ. ನಿಮ್ಗೇನು ತೊಂದರೆ ಆಗ್ತೈತೆ ರೀ? ಈಗ ಹುಡುಗರು ಸ್ಕೂಲ್ ಫೀಸ್ ರೀ ಮತ್ತು ಮನೆ ಬಾಡಿಗೆ ಕಟ್ಟಕ್ಕಾಗಿ ಬೀದಿ ಬಂದಿರಿ ನಾವೀಗ 3 ಜನ ಮಕ್ಕಳು ರೀ. ಮತ್ತು ಅವ್ರು ಹಾರ್ಟ್ ಆಪ್ರೇಷನ್ ಆಗಿ ಗುಳಿಗಿಲ್ರಿ ಸರ್. ಅವ್ರಿಗೆ 1 ತಿಂಗಳು ಕೊಟ್ಟಾರ, 2 ತಿಂಗಳು ಕೊಟ್ಟಾರ ರೀ ಮಂದಿ. ಹಂಗೆ ಕೊಡು ಅಂದ್ರೆ ಯಾರು ಕೊಡ್ತಾರೆ ರೀ? ಈಗ ಮನೆ ಓನರ್ ಸಾಮಾನು ಹೊರಗೆ ಹಾಕ್ತೀನಿ ಫೋನ್ ಇನ್ಮೇಲೆ ಫೋನ್ ರೀ. ಎಲ್ಲಿ ಹೋಗ್ಬೇಕ್ರಿ ನಾವು? ಚಿನ್ನಪ್ಪ ಗುಂಡನವ್ರು ಏನದಾರ? ಏನಂದ್ರೆ ಅವ್ರು ಏವೋ ಅದಾರ ರೀ ಸರ್. ಏನಂದ್ರೆ ಅವ್ರನ್ನ ಹೋಗಿ ಕೇಳಂತ ನಾವೇನು ಮಾಡೋಣ್ರಿ, ಲೆಟ್ರ್ ಬರ್ಲಾರ ನಾವು ಇದು ಆಫೀಸಿಗೆ ಸಂಬಂಧ ಇಲ್ಲ ಅಂತಾರೆ ರೀ. ಮತ್ತು ಸಂಬಂಧ ಇಲ್ಲ ಅಂದ್ರೆ ಹೋಲ್ಡ್ ಹಾಕಿಟ್ರಿ ಆ ಲೆಟ್ರ್ ಕೊಡಂದೆ ರೀ ನಾನು ಅವ್ರಿಗೆ. ಅಲ್ಲಿ ಕೇಳೋರು ಇಲ್ಲಿ ಕೊಡೋರು ಅನ್ನಕತ್ತಾರ ರೀ. ಮತ್ತು ನಡು ಬೈಕ್ ಮ್ಯಾಗ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆತ್ರಿ ಅವ್ರಿಗೆ. ಅದು ಹೋಗಿ ಕೇಳಿದ್ರೆ ನಮ್ಮ ಸಂಬಂಧ ಇಲ್ಲರಿ ಅಂತ ಹೇಳಿ ಕಳ್ಸ್ಯಾರ ನಮಗೆ. ಒಟ್ಟಿನಲ್ಲಿ ಏನಾಗುತ್ತೆ? ಹಾಂ ರೀ ಸರ್. ಏನಾಗುತ್ತೆ? ಈಗ ನಮ್ಗೆ ಹೆಂಗೆ ಪರಿಸ್ಥಿತಿ ಬರುತ್ತೆ ಅವ್ರಿಗೆ ಹಂಗೆ ಬರಬೇಕಾರಿ ಸರ್. ಮತ್ತು 6 ತಿಂಗಳಿಂದ ನಾವು ಏನು ತಿನ್ನಬೇಕು ಅದು ಬೇಕಲ್ರಿ. ಸಣ್ಣ ಮಕ್ಕಳು ರೀ, ಸ್ಕೂಲ್ ಫೀಸ್ ಇಲ್ಲ ಅಂದ್ರೆ ನಮ್ಮ ಸಣ್ಣ ಮಕ್ಳು ಅದಾವ ಅಂತಂದ್ರಿ. ನಿಮ್ಮ ಪೇಮೆಂಟ್ ಆಗ್ತತ್ತಲ್ಲ ಅಂತಂದಿರಿ ನಾ ಅವ್ರಿಗೆ. ನಮ್ಮ ಹೆಸರು ಅದಾವಂದ ಮತ್ತು ನಿಮ್ಮ ಯಾಕೆ ಪೇಮೆಂಟ್ ಮಾಡ್ಕೋಕತ್ತೀರಿ, ಇದ್ರಾಗ ನಿಮ್ಮದು ತಪ್ಪೈತಿ ಅಂದಿದ್ದಕ್ಕೆ ಅದು ಏನು ರೆಸ್ಪಾನ್ಸ ಮಾಡಲ್ರಿ. ಮತ್ತು ಹೋಲ್ಡ್ ಹೆಂಗೆ ಇಟ್ಟಿರಿ ಅದು ಲೆಟ್ರ್ ಕೊಡಂತ ಕೇಳಿದ್ರು ಅದು ಏನು ಇದನ್ನ ಕೊಡಲ್ರಿ ಅವ್ರು. ಆ ಲೆಟ್ರ್ ಬರಲಿ ಈ ಲೆಟ್ರ್ ಬರಲಿ ಅಂತ ಹಿಂಗೆ ಹೇಳಕತ್ತಾರ.